ಸ್ನೇಹಿತರೆ ನೋಡಿ, ಈ ದಿನ ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ ತಾಲೂಕಿನ ಚಿಕ್ಕಯಗಟಿ ಗ್ರಾಮದಲ್ಲಿದ್ದೀನಿ ಸ್ನೇಹಿತರೆ. ನೋಡಿ, ಈ ಚಿಕ್ಕಯಗಟಿ ಗ್ರಾಮದಲ್ಲಿ ಪ್ರಪ್ರಥಮ ಬಾರಿಗೆ ಅಂತಾರಾಜ್ಯ ಮಟ್ಟದ ಜೋಡಿ ಎತ್ತಿನ ಗಾಡಿ ಓಟದ ಸ್ಪರ್ಧೆಯನ್ನ ಹಮ್ಮಿಕೊಂಡಿದ್ದಾರೆ. ನೋಡಿ ಸ್ನೇಹಿತರೆ, ಈ ಗ್ರಾಮಕ್ಕೆ ಈ ರೇಸು ಹೊಸದಾಗಿರ್ಬೋದು, ಆದರೆ ಅತ್ಯುತ್ತಮವಾದ ಅಂಕಣವನ್ನ ರೆಡಿ ಮಾಡಿದ್ದಾರೆ ಸ್ನೇಹಿತರೆ. ಯಾವುದೇ ರೀತಿಯಾದ ರಾಸುಗಳಿಗೆ ಮತ್ತೆ ನೋಡಕ್ ಬಂದಿರೋ ಅಭಿಮಾನಿಗಳಿಗೆ ತೊಂದರೆ ಆಗದಂತೆ ಬ್ಯಾರಿಗೇಟ್ ಅನ್ನು ಹಾಕಿದ್ದಾರೆ. ಒಂದು ಉತ್ತಮವಾದ ಅಂಕಣ ಅಂತ ಹೇಳ್ಬೋದು. ಮಳೆ ಬಂದ್ರೂ ಕೂಡ ರೇಸ್ ರದ್ದಾಗ ಚಾನ್ಸೇ ಇಲ್ಲ ಅಂತ ಒಂದು ಕಲ್ಲಿನಂತ ಅಂಕಣ ರೆಡಿ ಮಾಡಿದ್ದಾರೆ. ಎತ್ತುಗಳಿಗೆ ಹಾನಿಯಾಗದಂತೆ ಅನೇಕ ಎಷ್ಟೇ ದೂರ ಹೋದ್ರೂ ಕಂಟ್ರೋಲ್ ಬರೋ ಅಂತ ಒಂದು ಹೊಲದಲ್ಲಿ ಈ ತರ ಒಂದು ರೇಸ್ ಅನ್ನ ರೆಡಿ ಮಾಡಿದ್ದಾರೆ ಸ್ನೇಹಿತರೆ. ಬನ್ನಿ, ಈ 7 ಕೋಟಿ ಅಭಿಮಾನಿಗಳ ಬಳಗದಿಂದ ಈ ಒಂದು ರೇಸ್ ಅನ್ನ ಆಯೋಜನೆ ಮಾಡಿದ್ದಾರೆ ಸ್ನೇಹಿತರೆ. ನೋಡಿ, ನಾವೆಲ್ಲರಿಗೂ ಗೊತ್ತು, ಅಗ್ನಿ ಎತ್ತು ರೀಸೆಂಟ್ ಆಗಿ ಸ್ನೇಹಿತರೆ ಮರಣ ಹೊಂದಿತ್ತು. ಆ ಎತ್ತಿನ ಒಂದು ನೆನಪಿಗಾಗಿ ಸ್ನೇಹಿತರೆ, ಒಂದು ಸ್ಮರಣೀಯವಾಗಿ ಈ ರೇಸನ್ನ ಮಾಡ್ತಿದ್ದಾರೆ. ಮತ್ತೆ ಹುಟ್ಟಿಬ ಅಗ್ನಿ ಅಂತೇಳಿ ಬ್ಯಾನರ್ ಹಾಕಿದ್ದಾರೆ ಸ್ನೇಹಿತರೆ. ಬನ್ನಿ, ಇಲ್ಲಿನ ಅಭಿಪ್ರಾಯವನ್ನ ಸ್ಥಳೀಯರು ಯಾವ ರೀತಿಯಾಗಿ ರೇಸ್ ನಡೆಸಿದ್ದಾರೆ ಅಂತೇಳಿ ಅಭಿಪ್ರಾಯ ತಿಳಿಸ್ಕೊಡ್ತೀನಿ. ದಯವಿಟ್ಟು ಸ್ನೇಹಿತರೆ, ಈ ವಿಡಿಯೋನ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಸಂಪೂರ್ಣವಾಗಿ ನೋಡಿ. ಅದಕ್ಕಿಂತ ಮುಂಚೆ ನಿಮ್ಮೆಲ್ಲರಿಗೂ ನನ್ನ ಭೂಚೇತನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತಂ ಸುಸ್ವಾಗತಂ. ಸರ್ ನಮಸ್ತೆ. ಸರ್ ನಮಸ್ಕಾರ ಸರ್. ಸರ್ ನಿಮ್ಮ ಹೆಸರು, ನಿಮ್ಮ ಊರು? ಸರ್ ಮೋಹನ್ ಅಂತ ಚಿಕ್ಕಹಟ್ಟಿ ಇದು. ನಮ್ಮ ಚಿಕ್ಕಹಟ್ಟಿ ಗ್ರಾಮದಿಂದ ನಮ್ಮ ಪ್ರಥಮ ವರ್ಷದ ಕೆಂಡದಾರ್ಚೆ ಪ್ರಯುಕ್ತ ಪ್ರಥಮ ವರ್ಷದ ಜೋಡಿ ಎತ್ತಿನ ಗಾಡಿ ಸ್ಪರ್ಧೆಯನ್ನು ಏರ್ಪಡಿಸಿದ್ದೀವಿ. ಅದರಿಂದ ಈಗ ನಾವು ಹೆಂಗ್ ಗೊತ್ತಾ, ವ್ಯವಸ್ಥಿತವಾಗಿ ಸುಸಜ್ಜಿತವಾಗಿ ನಾವು ಅಂತಾರಾಜ್ಯ ಮಟ್ಟದ ಸ್ಪರ್ಧೆ ಎತ್ತು ಗಾಡಿ ಸ್ಪರ್ಧೆಯನ್ನು ನಾವು ಮಾಡಲೇಬೇಕು ಅಂತ ತೀರ್ಮಾನ ಮಾಡ್ಕೊಂಡು ಇದನ್ನು ಆಯೋಜಿಸಿದ್ದೀವಿ. ಇದನ್ನು ಉತ್ತಮ ರೀತಿಯಿಂದ ನಾವು ನಡೆಸ್ಕೊಡ್ತೀವಿ ಅಂತ ನಮ್ಮ ಕಳಕಳಿಯ ಮನವಿ. ಸರ್, ಅತ್ಯುತ್ತಮ ನಡೆಸ್ಕೊಡಿ. ಇವತ್ತಿನ ಪೀಳಿಗೆಯಲ್ಲಿ ನಿಮ್ಮ ಊರಲ್ಲಿ ಪ್ರಪ್ರಥಮ ಬಾರಿಗೆ ನಡೆಯೋದ್ರಿಂದ ಅನೇಕ ರಾಸುಗಳನ್ನ ಕಟ್ಟುವಂತ ಆಗ್ತಾರೆ ಜನಗಳು. ನಿಮ್ಮೂರಲ್ಲಿ ಇದುವರೆಗೆ ಎಷ್ಟು ರಾಸುಗಳು ಇರ್ತಾವೋ ಗೊತ್ತಿಲ್ಲ. ಒಂದು ವರ್ಷ ರೇಸ್ ಮುಗಿದ ನಂತರ ಸುಮಾರು ಒಂದು 10 ಜೊತೆ ರಾಸನಾರು ಸೃಷ್ಟಿಯಾಗಿರ್ತವೆ. ಈ ಗಾಡಿ ರೇಸಿಗಿರೋ ಪವರೇ ಅಂತದ್ದು. ಸರ್, ಬಹುಮಾನಗಳನ್ನ ಏನೇನು ಇಟ್ಟಿದ್ದೀರಾ? ಸರ್, ಪ್ರಥಮ ಬಹುಮಾನ 1,10,000 ಇಟ್ಟಿದ್ದೀವಿ. ಅಲ್ಲಿಂದ 2ನೇ ಬಹುಮಾನ 80,000, 3ನೇ ಬಹುಮಾನ 60,000, 4ನೇ ಬಹುಮಾನ 40,000. ಅದ್ರ ಜೊತೆಗೆ ಆಕರ್ಷಕ ಟ್ರೋಫಿ ವ್ಯವಸ್ಥೆ ಮಾಡಿದ್ದೀವಿ. ಅವ್ರಿಗೆ ಆಕರ್ಷಕ ಟ್ರೋಫಿ ಅಂದ್ರೆ 2 ಮಾಡಿದ್ದೀವಿ. 2 ಟ್ರೋಫಿ ಕೂಡ ವ್ಯವಸ್ಥೆ ಮಾಡಿದ್ದೀವಿ. 2 ಟ್ರೋಫಿ ಮಾಡಿದ್ದೀವಿ. ಸ್ನೇಹಿತರೆ ನೋಡಿ, ಉತ್ತಮವಾದ ಭಾರಿ ನಗದು ಬಹುಮಾನ ಇಟ್ಟಿದ್ದಾರೆ. ಎಲ್ಲಾ ಬಹುಮಾನ ನೋಡಿ, ಪ್ರಥಮ ಬಹುಮಾನ 1,10,000 ಇಟ್ಟಿದ್ದಾರೆ. ಒಂದೊಂದು ಬಹುಮಾನಗಳಿಗೂ ಕೂಡ 2 ಟ್ರೋಫಿ ಸ್ನೇಹಿತರೆ. ನೋಡಿ, ಬಂದಂತ ರಾಸುಗಳು 2 ಎತ್ತುಗಳು ಸೇರಿ ಬಹುಮಾನ ಗೆದ್ದಿರ್ತವೆ. ಆದ್ರೆ ಟ್ರೋಫಿಗೆ ಅದೇ ಕಾರಣಕ್ಕೂ ಜಗಳ ಆಗ್ಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಬಹುಮಾನ 2 ಟ್ರೋಫಿಗಳನ್ನ ಇಟ್ಟು ಮಾಡ್ತಿದ್ದಾರೆ. ಇವತ್ತಿನ ಪೀಳಿಗೆಯವರಿಗೆ ಒಂದು ಮಾದರಿ ಆಗ್ತಿದೆ ಸ್ನೇಹಿತರೆ ರೇಸು. ಈ ಚಿತ್ರದುರ್ಗ ಜಿಲ್ಲೆಯ ಚಿಕ್ಕಯಗಟ್ಟಿ ಗ್ರಾಮದಲ್ಲಿ ನಾವು ಈ ತರ ಒಂದು ರೇಸ್ ಆ ಕಡೆ ಇರುತ್ತೆ ಅಂತ ನಾವು ಒಂದು ಅಸ್ಯೂಮ್ ಮಾಡಿರ್ಲಿಲ್ಲ. ನಾವ್ ಇಲ್ಲಿ ಬಂದಾಗ ನೋಡಿದ್ರೆ ಯಾವ ರೀತಿ ಮಾಡಿರ್ತಾರೋ ಅಂದ್ಕೊಂಡ್ ಬಂದಿದ್ವಿ. ಆದ್ರೆ ಇದನ್ನ ನೋಡಿದ್ರೆ ಖುಷಿ ಆಗುತ್ತೆ. ಒಂದೊಂದು ಗೂಟಗಳಿಗೂ ಕೂಡ ಕೇಸರಿಮಯವಾದ ಬಾವುಟವನ್ನ ಕಟ್ಟಿ ಒಂದು ಕೇಸರಿನ ಸಾರ್ತಿದ್ದಾರೆ. ಹಿಂದುತ್ವದ ಸಂಕೇತ ಇಲ್ಲಿ ಎತ್ಕಾಣ್ತಿದೆ ಸ್ನೇಹಿತರೆ. ಬಂದಂತ ಎಲ್ಲ ಪ್ರೇಕ್ಷಕರು ಮತ್ತು ಸ್ಪರ್ಧಿಗಳಿಗೆ ಓರಿಯ ಮಾಲೀಕರಿಗೂ ಸದಾ ಊಟದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಸರ್, ಮತ್ತಿನ್ನೇನಾದ್ರು ವ್ಯವಸ್ಥೆ ಮಾಡಿದ್ದೀರಾ? ಸರ್, ಏನಿಲ್ಲ, ಯಾವುದೇ ರೀತಿಯಾದ ಮೋಸ ಆಗದೆ ರೀತಿ ರೇಸ್ ನಡೆಸ್ಕೊಡ್ಬೇಕು ಅಂತೇಳಿ ಗ್ರಾಮ ದೇವರ ಬಸವಣ್ಣನ ಇದ್ರ ಮುಂದೆ ಮಾಡಬೇಕು ಅಂತೇಳಿ ಮಾಡ್ತಾ ಇದ್ದೀವಿ. ನಮ್ಮ ಈ ಕಣ್ಣಿ ಮುಂದೆ ಯಾವುದೇ ರೀತಿಯಾದ ಗೊತ್ತಿಲ್ಲದೇನು ಮೋಸ ಆಗದೆ ರೀತಿ ಮಾಡಲೇಬೇಕು ಅಂತೇಳಿ ಮಾಡ್ತಾ ಇದ್ದೀವಿ. ನಮ್ಮ 7 ಕೋಟಿ ಚಾಂಪಿಯನ್ 7 ಕೋಟಿ ಇದರಲ್ಲೇ ಮಾಡ್ತಾ ಇರೋದು. ಇವ್ರು ಗ್ರಾಮಸ್ಥರು ಅಭಿಮಾನಿಗಳು ಇರೋದ್ರಿಂದ ಮಾಡಿದ್ದೀವಿ. ಬಟ್ ಆದ್ರೂ ಯಾವುದೇ ರೀತಿಯಾದ ಮೋಸ ಆಗಲೇಬಾರ್ದು ಅನ್ನೋ ಇದರಲ್ಲಿ ಮಾಡ್ತಾ ಇದ್ದೀವಿ ಸರ್. ಅದನ್ನೊಂದು ಗ್ಯಾರಂಟಿ ಕೊಡ್ತೀವಿ. ನಾವು ಮೋಸ ಮಾಡೋದಿಲ್ಲ. ಮೋಸ ಬೇರೆಯವ್ರು ಮಾಡಿದ್ದಾರೆ ಬಟ್ ನಾವು ಮೋಸ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ಬಸವಣ್ಣನ ಇದ್ರ ಮೇಲೆ ಮಾಡ್ತಾ ಇದ್ದೀವಿ. ಸ್ನೇಹಿತರೆ ನೋಡಿ, 7 ಕೋಟಿ ಅಭಿಮಾನಿಗಳ ಬಳಗದಿಂದ ರೇಸ್ ನಡೀತಾ ಇರ್ಬೋದು. ಆದ್ರೆ ಇಲ್ಲಿ ಯಾವುದೇ ಎತ್ತಿನ ಒಂದು ಫೇವರ್ ಆಗಿಲ್ಲ. ಇಲ್ಲಿ ಯಾವುದೇ ರೇಸ್ ಮಾಡಿಸ್ತಿರೋದು ಅವ್ರ ಮನೆ ಎತ್ತುಗಳೆಲ್ಲ ಸೋತ್ರ ಪರವಾಗಿಲ್ಲ, ಒಟ್ಟು ಮೋಸ ಆಗ್ಬಾರ್ದು ಅಂತ ಒಂದು ಮನಸ್ಸಿಂದ ಈ ತರ ಮಾತಾಡ್ತಿರೋ ಸ್ನೇಹಿತರೆ. ಏನಿಲ್ಲ, ಕ್ರೀಡೆ ಅಂತ ಇದು ಒಂದು ಇದನ್ನು ಕೂಡ ನಮ್ದು ಗ್ರಾಮೀಣ ಕ್ರೀಡೆ ಉಳಿಸ್ಬೇಕು. ಜೊತೆಲಿ ಇದೊಂದು ಮನರಂಜನೆ ನಮ್ಮ ರೈತರಿಗೆ. ಈಗ ಅದೇ ಸಿಟಿಲಿರೋರ್ಗಾದ್ರೆ 108 ಒಂದು ಕ್ರೀಡೆಗಳು ಇರ್ತದೆ. ಇದನ್ನ ಬಸವಣ್ಣನ ಸಾಕಿ ಅದನ್ನ ಸೇವೆ ಮಾಡ್ತಾ ಅದೊಂಥರ ಖುಷಿ. ಸೊ ಹಾಗಾಗಿ ಬಂದಿರೋಂಥ ಎಲ್ಲ ಸ್ಪರ್ಧಿಗಳು ಕೂಡ ಕ್ರೀಡೆನ ತುಂಬ ಪಾಸಿಟಿವ್ ತಗೊಂಡ್ಬಿಟ್ಟು ಆಡಬೇಕು. ಸೋಲು ಗೆಲುವು ಕಡೆ ಅದು ಸರ್ವೇ ಸಾಮಾನ್ಯ. ಬಂದಿರೋ 50 ರಾಸುಗಳು ಗೆಲ್ಲಕ್ಕಾಗಲ್ಲ, ಬಂದಿರೋದ್ರಲ್ಲಿ 4 ಜನ ಗೆಲ್ಲಕ್ಕಾಗೋದು. ಸೊ ಒಳ್ಳೆ ರೀತಿಯಲ್ಲಿ ರೇಸ್ ನಡ್ಕೊಂಡು ಹೋಗಿ ಮುಂದಿನ ಪೀಳಿಗೆಗೆ ಇದು ನಾವೊಂದು ಮಾಡಿಕೊಡ್ಬೇಕು. ಹಾಗೆ ಥರ ಮಾದರಿಯಾಗಿ ನಾವು ಹೋಗ್ಬೇಕು. ಇನ್ನೊಂದು ಉದ್ದೇಶ ಸರ್, ನಡೆಯೋ ಕಡೆ ನಡೀತಾ ಇಲ್ಲ, ನಡೆಯೋದ್ರ ಜೊತೆಯಲ್ಲಿ ರೇಸಿನ ಬಗ್ಗೆ ಗೊತ್ತೇ ಇರಲ್ಲ ಅಂತ ಕಡೆನೂ ಕೂಡ ರೇಸ್ ನಡೀತಾ ಇದೆ. ಇದಕ್ಕೆ ನಾವು ತುಂಬಾ ಖುಷಿ ಪಡಲೇಬೇಕಾಗುತ್ತೆ. ಈ ಊರಿನ ಜನತೆಗೆ ನಾವು ಹ್ಯಾಟ್ಸ್ ಆಫ್ ಹೇಳಲೇಬೇಕಾಗುತ್ತೆ.
ಓಕೆ ಸ್ನೇಹಿತರೆ, ಈಗ ಪೂಜಾ ಗಾಡಿಯನ್ನ ಒಳ್ಳೆ ವಿಧಾನದ ಮುಖಾಂತರ ಓಡಿದ್ರು. ಅತ್ಯುತ್ತಮವಾಗಿ ಪೂಜಾ ಗಾಡಿಗೂ ಕೂಡ ಬಹುಮಾನವನ್ನ ಕೊಡುವ ಮುಖಾಂತರ ರೈತರಿಗೆ ಖುಷಿ ಪಡಿಸಿದ್ದಾರೆ. ರೈತರ ಮನರಂಜನೆಗೋಸ್ಕರನೇ ಸ್ನೇಹಿತರೆ ಈ ಕ್ರೀಡೆ ನಡೆಸಲಾಗುತ್ತಿದೆ. ಇವರಿಗೆ ಒಳ್ಳೇದಾಗ್ಲಿ ಅಂತ ಹೇಳ್ತೀವಿ ಸ್ನೇಹಿತರೆ. ಓಕೆ, ಮುಂದಿನ ವಿಡಿಯೋದಲ್ಲಿ ಇಲ್ಲಿ ಯಾರ್ಯಾರು ಗೆಲ್ತಾರೆ ಅಂತೇಳಿ ನಿಮ್ಗೆ ಸಂಪೂರ್ಣವಾಗಿ ತೋರಿಸ್ತೀವಿ. ಸ್ನೇಹಿತರೆ ನೋಡಿ, ಈ ಚಿಕ್ಕ ಯಗಟಿ ಗ್ರಾಮದ ಗ್ರಾಮಸ್ಥರು ಇಲ್ಲಿನ ರೇಸಿನ ಬಗ್ಗೆ ಇನ್ನೊಂದೆರಡು ಮಾತಾಡ್ತಾರೆ. ಸರ್ ನಮಸ್ತೆ. ನಮಸ್ತೆ, ನಮ್ಮ ಹೆಸರು ಪ್ರಸನ್ನ ಅಂತೇಳಿ ಬಸವೇಶ್ವರ ಯುವ ಬಳಗದ ವತಿಯಿಂದ ಮಾತಾಡ್ತಾ ಇದ್ದೀನಿ. ಕೋಟೆ ನಾಡಿನಾದ್ಯಂತ ಸಿರಿಧಾನ್ಯಗಳ ಬೀಡಾಗಿರ್ತಕ್ಕಂಥ ಹೊಸದುರ್ಗ ತಾಲೂಕಿನಲ್ಲಿ ನಾವು ಪ್ರಪ್ರಥಮ ಬಾರಿಗೆ ಅಂತಾರಾಜ್ಯ ಮಟ್ಟದ ಜೋಡಿ ಎತ್ತಿನ ಗಾಡಿ ಸ್ಪರ್ಧೆಯನ್ನು ರೈತರಿಗಾಗಿ ರೈತರಿಗೋಸ್ಕರ ಮಾಡಿರ್ತಕ್ಕಂಥದ್ದು. ನಮ್ಮ ಯುವ ಬಳಗದ ವತಿಯಿಂದ ಭಾಳ ಖುಷಿಯಿಂದ ಮಾಡ್ತಾಯಿದ್ದೀವಿ. ಯಾಕೆಂದರೆ ಹಳ್ಳಿಕಾರು ತಳಿ ನಶಿಸಿ ಹೋಗ್ತಾ ಇದೆ. ಅದಕ್ಕೆ ಒಂದು ಹಳ್ಳಿಕಾರು ಮತ್ತು ಒಂದು ಗೂಳಿಯನ್ನು ಹಾಕಿ ನಾವು ಈ ರೇಸನ್ನು ಮಾಡ್ತಾಯಿದ್ದೀವಿ. ಎಲ್ಲ ನಮ್ಮ ರೈತ ಬಾಂಧವರಲ್ಲಿ ಒಂದು ಕೇಳ್ಕೊಳ್ಳೋದೇನೆಂದರೆ, ಈ ಹಳ್ಳಿಕಾರ್ ತಳಿಯನ್ನು ಉಳಿಸಿ ಬೆಳೆಸಿ ಪೋಷಿಸಿ. ಈ ಗಾಡಿ ರೇಸ್ ಮಾಡ್ತಕ್ಕಂಥದ್ದು ಏನಕ್ಕೆ ಅಂದರೆ ಯುವ ರೈತರಿಗೆ ಪ್ರೇರಣೆ ಆಗಬೇಕು ಅಂತೇಳಿ, ಯುವಕರು ಉತ್ತೇಜನಗೊಂಡು ಅವರು ದಯಮಾಡಿ ಎಲ್ಲ ನಮ್ಮ ಯೂತ್ಸ್ ಏನಿದೆ ಎಲ್ಲರೂ ಇಂಜಿನಿಯರ್ ಆಗೋಕ್ಕಲ್ಲ, ಎಲ್ಲರೂ ಡಾಕ್ಟ್ರ್ ಹಾಕಲ್ಲ, ರೈತರಂತೂ ಆಗ್ಬೋದು. ಕೊನೆಯ ಪಕ್ಷ ರೈತರಾಗ್ಬೋದು. ರೈತರಿಂದ ರೈತರಿಗೋಸ್ಕರ ಮಾಡ್ತಕ್ಕಂಥ ಈ ಗಾಡಿ ರೇಸನ್ನು ಕಣ್ತುಂಬ್ಕೊಳ್ಬೇಕು ಅಂತ ನಮ್ಮ ಈ ಭೂಚೇತನ ಯೂಟ್ಯೂಬ್ ಚಾನಲ್ ವತಿಯಿಂದ ನಾನು ಕೇಳ್ಕೊತೀನಿ. ಇವರ ಕಾರ್ಯವನ್ನು ನಾವು ಶ್ಲಾಘನೆ ಮಾಡ್ತೀವಿ. ಯಾಕೆಂದರೆ ನಾವು ಅವರ ಸಬ್ಸ್ಕ್ರೈಬರು. ನಾವು ಇವರ ಎಲ್ಲ ಒಂದು ಎಪಿಸೋಡ್ಗಳನ್ನು ನೋಡ್ತೀವಿ. ಎಲ್ಲ ಹಾಕಿರ್ತಕ್ಕಂಥವೆಲ್ಲ ನೀವು ಸಬ್ಸ್ಕ್ರೈಬ್ ಮಾಡಿ ಅವರಿಗೆ ಉತ್ತೇಜನ ಕೊಡಬೇಕಾಗಿ ನಮ್ಮ ಶ್ರೀ ಬಸವೇಶ್ವರ ಯುವ ಬಳಗದಿಂದ ನಾನು ತಮ್ಮಲ್ಲಿ ಕಳಕಳಿಯ ಮನವಿ ಮಾಡ್ಕೊತೀನಿ. ತುಂಬ ಹೃದಯದ ಧನ್ಯವಾದಗಳು ಸರ್.